ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಸ್ವಲ್ಪ ಮಾವಿನ ಹಣ್ಣಿದೆ. ಇದರಿಂದ ಒಂದು ರುಚಿಯಾದ ರೆಸಿಪಿಯನ್ನು ಮಾಡುವ ಅಂತ ಹೊರಟಿದ್ದೇನೆ. ಈ ಸೀಸನ್ನಿನ ಕೊನೆಯ ಹಣ್ಣಿದು ಕಾಟು ಮಾವಿನ ಹಣ್ಣು. ತುಂಬ ರುಚಿಕರವಾಗಿದೆ. ಸಿಹಿ ಸಿಹಿಯಾಗಿ ಬೀಳ್ತಾ ಇದೆ ಈಗ. ಇದು ಮೋಸ್ಟ್‌ಲಿ ಕೊನೆಯ ಪದಾರ್ಥ ಅಂತಲೇ ಹೇಳ್ಬೋದು. ಈಗ ಮರ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಹಣ್ಣನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದರ ಚೊಟ್ಟಿನ ಭಾಗವನ್ನು ತೆಗೆದು ಹಾಕೊಂಡು ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಕಿವುಚ್ಕೊಳ್ತಾ ಇದ್ದೇನೆ. ಕಾಟು ಮಾವಿನ ಹಣ್ಣಿನಿಂದ ಮಾಡುವಂತಹ ಸಾಸಿವೆ ರೆಸಿಪಿಯನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಹಾಗೆ ಪಲ್ಯದ ರೆಸಿಪಿಯೂ ಕೂಡ ಇದೆ. ತುಂಬ ರುಚಿ ಇದು. ಪರಿಮಳವು ಕೂಡ ಹಾಗೆ ಭಿನ್ನ ಭಿನ್ನವಾಗಿರ್ತದೆ. ಎಲ್ಲ ಹಣ್ಣನ್ನು ಕಿವುಚಿಟ್ಕೊಂಡಿದ್ದಾಗಿದೆ. ಕೆಲವೊಂದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹುಳ ಎಲ್ಲ ಇರ್ತದೆ, ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಜಾಗ್ರತೆಯಿಂದ ಈ ರೆಸಿಪಿಯನ್ನು ಮಾಡ್ಕೊಳ್ಬೇಕು. ಹಣ್ಣನ್ನು ಆಯ್ಕೆ ಮಾಡುವಾಗ ನೋಡಿಕೊಂಡೇ ಹಾಕ್ಕೊಳ್ಬೇಕು. ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಕಿವುಚಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಈಗ ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಚಮಚವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ 1 ಹಸಿಮೆಣಸನ್ನು ಬಳಸ್ತಾ ಇದ್ದೇನೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೇನೆ ಹಸಿಮೆಣಸನ್ನು ಕೂಡ. ನಂತರ ಕಿವಿಸಿಟ್ಟಿರುವಂತಹ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಬೇಗನೆ ಆಗುವಂತಹ ಒಂದು ರೆಸಿಪಿ. ನಮ್ಮ ಮನೆಯಲ್ಲಿ ಅಮ್ಮ ಮಾಡ್ತಾ ಇರಲಿಲ್ಲ, ಸಾಸಿವೆ ಯಾವಾಗಲೂ ಮಾಡ್ತಾಯಿದ್ರು. ಈ ರೆಸಿಪಿ ನಾನು ಅತ್ತೆಯಿಂದ ಕಲಿತಂತಹ ಒಂದು ರೆಸಿಪಿ. ಮದುವೆ ಆಗಿ ಬಂದ ಹೊಸದರಲ್ಲಿ ಈ ರೆಸಿಪಿಯನ್ನು ಮಾಡಿದರೆ ಅದು ಎಷ್ಟು ಊಟ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಇಷ್ಟ ಆಗ್ತಾಯಿತ್ತು ಈ ಒಂದು ರೆಸಿಪಿ. ಈಗಲೂ ಕೂಡ ನನ್ನ ಫೇವ್ರೆಟ್ ರೆಸಿಪಿಗಳಲ್ಲಿ ಇದು ಕೂಡ ಒಂದು. ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಹಣ್ಣು ಸಿಹಿಯಾಗಿಯೇ ಇತ್ತು, ಆದರೂ ಕೂಡ ಸ್ವಲ್ಪ ನೀರನ್ನು ಹಾಕಿರೋದ್ರಿಂದ ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ. ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ನಾನು ಕಬ್ಬಿಣದ ಬಾಣಲೆಯನ್ನು ಬಳಸಿದೆ. ಅದು ಮಾವಿನ ಹಣ್ಣಿನ ಹುಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಅಥವಾ ಸಾರಿನ ಪುಡಿ, ಸಾಂಬಾರು ಪುಡಿ ಯಾವುದು ಬೇಕಾದರೂ ಹಾಕ್ಬೋದು. ಅಥವಾ ಹಸಿಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಆಗ್ತದೆ. ಕುದೀತಾ ಇದ್ದ ಹಾಗೆ ಸ್ವಲ್ಪ ಜಾಸ್ತಿನೇ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬಾಣಲೆಯನ್ನು ಚೇಂಜ್ ಮಾಡಿಕೊಂಡೆ. ಅತ್ತೆ ಹೇಳಿದರು, "ಈ ರೀತಿ ಮಿಸ್ಟೇಕ್ ಎಲ್ಲ ಮಾಡಬಾರ್ದು ನೀನು, ತೋರಿಸುವಾಗ ಚೆನ್ನಾಗೇ ತೋರಿಸ್ಬೇಕು" ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಟೈಮ್ ಯಾವತ್ತೂ ಕೂಡ ಕಬ್ಬಿಣದ ಬಾಣಲೆಯಲ್ಲಿ ಈ ಒಂದು ರೆಸಿಪಿಯನ್ನು ಮಾಡೋದಿಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ಈ ಕಾಟು ಮಾವಿನ ಹಣ್ಣಿನ ರಸವನ್ನೆಲ್ಲ ಹಿಂಡಿ ಜಾಸ್ತಿ ಹಣ್ಣಿದ್ದಾಗ ಈ ರೀತಿ ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಬಳಸ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಹಾಳಾಗೋದಿಲ್ಲ. ಅದಕ್ಕೆ ಗೊರಟನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ಇದೇ ವಿಧಾನದಲ್ಲಿ ಮಾಡ್ಕೊಂಡ್ರೆ ಆಯಿತು. ಒಗ್ಗರಣೆ ಏನು ಹಾಕಿರಲಿಲ್ಲ. ಹಾಗೆ ಉಪ್ಪು, ಖಾರ ಹಾಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಟಿರುವಂಥದ್ದು. ರುಚಿ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಅನ್ನದ ಜೊತೆ ಹಾಕಿ ಊಟ ಮಾಡಲಿಕ್ಕೆ ಸೂಪರಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ನಮಸ್ಕಾರ.